ಸಿಂಗಲ್ ಓನರ್ ಸರ್. ವೀಕ್ಷಕರು ಏನಾದ್ರು ಬಂದ್ರೆ 115 ಫೈನಲ್ ಮಾಡ್ಕೊಡೋಣ ಸರ್. 115 ಕೊಡ್ತೀರಾ? 2,10,000 ಕೊಡ್ತೀನಿ. ಬರೀ 2,10,000. 2,10,000ಕ್ಕೆ ಸ್ವಿಫ್ಟ್ ಡಿಸೈರ್ ZDI. ಹೌದು, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಳ್ಳಿ. ಇಂಜಿನ್ ಬಗ್ಗೆ ಏನಾದ್ರು ಫಾಲ್ಟ್ ಇದ್ರೆ ನಾ ಹೇಳಿ, ಇನ್ನೂ 50,000 ಬಿಟ್ಬಿಟ್ಟು. ಇದು ಇನ್ನ ಕ್ರೇಜಿ ಡೀಲ್ ಅಲ್ಲಿ ಇದೆ. ಇಷ್ಟು ದೊಡ್ಡ ಗಾಡಿ ನಿಮ್ಗೆ ಸನ್ ರೂಫ್ ಅಲ್ಲಿ ಇದೆ ಈ ಗಾಡಿ. ಸೊ ಇದ್ರ ಪ್ರೈಸ್ ಕೇಳಿದ್ರೆ ನನಗೆ ಶಾಕ್ ಆಗೋಯ್ತು. ಈ ತರ ಎಲ್ಲೂ ಕೊಟ್ಟಿರಕ್ ಚಾನ್ಸ್ ಇಲ್ಲ. ಚಿಕ್ಕ ಪುಟ್ಟ ಗಾಡಿನೇ ಸಿಗಲ್ಲ. ಅದಕ್ಕೆ ಎಷ್ಟು ಕೊಟ್ಟರು ಗೊತ್ತಾ? 2,20 ಕೊಟ್ಟಿದ್ದಾರೆ. 2,10ಕ್ಕೆ. ಹೌದು, ಸನ್ ರೂಫ್ ಇರೋದು. ಅಯ್ಯೋ, 2,10ಕ್ಕೆ ಸೋಲ್ಡೇ ಆಗ್ಬಿಟ್ಟಿದೆ ಅಂತ. 155 ಫೈನಲ್ ಮಾಡ್ಕೊಡೋಣ. 155 ಫೈನಲ್ ಮಾಡ್ಕೊಡ್ತೀನಿ ಸರ್. ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ 175 ಫೈನಲ್ ಮಾಡ್ಕೊಡೋಣ. 175ಕ್ಕೆ SX4. ಹೌದು, ಟಾಪ್ ಎಂಡ್ ಮಾಡಲ್ ಕೊಡೋಣ ಸರ್. 170. 160 ಫೈನಲ್ ಮಾಡ್ಕೊಡೋಣ ಸರ್. ಸರ್ 2017 ಸರ್, ಪೆಟ್ರೋಲ್ ಗಾಡಿ. ಬರೀ 30,000 ಓಡಿದೆ. 3,70,000 ಕೊಡೋಣ ಫೈನಲ್. 3,70,000 ಕೊಡೋಣ ಫೈನಲ್. ಫೈನಲ್ 2,20 ಫೈನಲ್ ಮಾಡ್ಕೊಡ್ತೀವಿ. 2,20 ಹೌದು, ಫೈನಲ್. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಬರೀ 65,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. 8 ಸೀಟರ್ ಇನೋವಾ ಸರ್. ಇದು ಶಿಫ್ಟ್ ಬೆಲೆ ಕೊಟ್ಬಿಡೋಣ ಸರ್. ಇದು 2011 ಮಾಡಲ್. 390 ಫೈನಲ್ ಮಾಡ್ಕೊಡ್ಬಿಡೋಣ. 18 ಮಾಡಲ್ ಸರ್. 18 ಮಾಡಲು 390 ಸರ್. ಸರ್ 15 ಸಿಂಗಲ್ ಓನರ್ ಡೀಸೆಲ್ 380ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 380ಗೆ. ಹೌದೌದು. ಇದು 175 ಫೈನಲ್ ಮಾಡ್ಕೊಡ್ತೀನಿ ಸರ್. 5,25 ಕೊಡ್ತೀನಿ ಫೈನಲ್. 5,25 ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆಯಾ? ಓ ಖಂಡಿತ ಸರ್. 185 ಫೈನಲ್ ಕೊಡ್ತೀನಿ. 24 ಮೈಲೇಜ್ ಬರುತ್ತೆ. 160 ಇದೆ. ಇದು 1.5 ಫೈನಲ್ ಮಾಡ್ಕೊಡ್ತೀನಿ. ಇದು 225 ಫೈನಲ್ ಆಗುತ್ತೆ ಸರ್. ಇದು 225 12 ಮಾಡಲ. 220 ಫೈನಲ್ ಮಾಡ್ಕೊಡೋಣ. ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು, ZDI ಟಾಪ್ ಎಂಡ್ ಮಾಡಲು. ZDI ಎಲ್ಲ ತೋರಿಸಿ. ZDI ಇದು 4,25,000 ಫೈನಲ್ ಮಾಡ್ಕೊಡ್ತೀನಿ. 285 ಫೈನಲ್ ಮಾಡ್ಕೊಡೋಣ. ಬರೀ 5.5 ಲಕ್ಷ ಕೊಡ್ತೀನಿ ಸರ್. 11 ಮಾಡಲ. ಹೌದು ಸರ್, ಖಂಡಿತ. ದಸರಾ ಬಂಪರ್ ಆಫರ್. 225 ಇದೆ ಸರ್. ಇದು 215 ಫೈನಲ್ ಮಾಡ್ಕೊಡ್ತೀನಿ. ಏರ್ ಬ್ಯಾಗ್ ಇರೋಂತ ಗಾಡಿ. 250 ಫೈನಲ್ ಮಾಡ್ಕೊಡ್ತೀನಿ. 250ಗೆ ಫೈನಲ್ ಮಾಡ್ತೀರಾ? 12 ಮಾಡಲ್ ಅಂದ್ರ? ಹೌದು ಸರ್, ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್. 225 ಹೇಳೋಣ ಸರ್. ಇದು 215 ಫೈನಲ್ ಮಾಡ್ಕೊಡೋಣ. 215. 425 ಫೈನಲ್ ಮಾಡ್ಕೊಡ್ತೀನಿ. 425 14 ಮಾಡಲು. 14 ಮಾಡಲು ಖಂಡಿತ. 4,40,000 ಹೇಳ್ತೇವೆ ಸರ್. ನೀವು ಏನಾದ್ರು ಬಂದ್ರೆ 420 ಫೈನಲ್ ಮಾಡ್ಕೊಡ್ತೀನಿ. 420. ಸೂಪರ್ ಸರ್. ದಸರಾ ಆಫರ್ ಮಾತ್ರ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನು ಇವತ್ತು ಕಾರ್ ಝೋನ್ಗೆ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ವಾಲಿಟಿ ಕಾರ್ಸ್ ಗಳು ಸಿಗುತ್ತೆ. ಒಂದು, ಎರಡನೇದು ನಮ್ಮ ದಸರಾ ಹಬ್ಬ ಬರ್ತಾ ಇದೆ, ಹಾಗೆ ದೀಪಾವಳಿ ಹಬ್ಬ ಬರ್ತಾ ಇದೆ. ಸೊ ಅಂತವ್ರ ಮನೆಗೆ ಒಂದು ಮಹಾಲಕ್ಷ್ಮಿ ತಗೊಂಡ್ ಹೋಗ್ಬೇಕು, ಮನೆಗೆ ಒಬ್ರು ಮೆಂಬರ್ ನ ಕರ್ಕೊಂಡು ಹೋಗ್ಬೇಕು ಅಂತ ಇರ್ತಾರೆ ಕಾರ್ ಮುಖಾಂತರ. ಸೊ ಅಂತವ್ರಿಗೆ ಒಳ್ಳೆ ಕಾರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಾರ್ ಝೋನ್ಗೆ ಬಂದಿದ್ದೀನಿ. ಇಲ್ಲಿ ಕ್ವಾಲಿಟಿ ಕಾರ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಂದಿರೋದು. ಸೊ ಹೇಗಿದ್ದೀರಾ ಸರ್? ಮೊದ್ಲಿಗೆ ತುಂಬಾ ಚೆನ್ನಾಗಿದೆ ಸರ್. ಫೈನ್ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಲಾಸ್ಟ್ ಟೈಮ್ ಮಾಡಿದ್ನಿ ವಿಡಿಯೋಗೆ. ಒಳ್ಳೆ ಗಾಡಿ ಸೇಲ್ ಆಯ್ತು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗ ದಸರಾ ಹಬ್ಬ ಬಂತು ಸರ್. ಹೌದು. ಸೊ ಹಾಗೆ ನಮ್ಗೆ ದೀಪಾವಳಿ ಬೇರೆ ಬರ್ತಾ ಇದೆ. ಹೌದು. ಕಾರ್ ಝೋನ್ ಅಲ್ಲಿ ಏನು ಆಫರ್ ಸಿಗುತ್ತೆ? ಕಸ್ಟಮರ್ ಪಾಪ ಬರ್ತಾರೆ ಹುಡ್ಕೊಂಡು. ಬೇರೆ ಶೋರೂಮ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಫ್ರೀ, ಯಾವ್ದು ಕಮಿಷನ್ ಇರಲ್ಲ, ಅಥವಾ ಪೆಟ್ರೋಲ್ ಹಾಕಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಒಂದೊಂದು ವೆಹಿಕಲ್ ಗೆ 50,000 ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆ ಕೊಡ್ತಾ ಇದ್ದೀನಿ. 50,000 ಮಾರ್ಕೆಟ್ ಪ್ರೈಸ್ ಗಿಂತ ಕಮ್ಮಿ ಸಿಗ್ತಾ ಇದೆ. ಹೌದು. ಅದಕ್ಕಿಂತ ಆಫರ್ ಏನ್ ಬೇಕು ಸರ್? ಅಲ್ವಾ? ಅದಕ್ಕಿಂತ ಒಳ್ಳೆ ಆಫರ್ ಯಾವ್ದು ಇಲ್ಲ. ಎಲ್ಲವೂ ರೀಸನೇಬಲ್ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ. ಹಾಗೆ ನಿಮ್ಗೆ 11 ಮಾಡಲು ಇನ್ನೋವಾ ಎಲ್ಲ ನಿಮ್ಗೆ ಹತ್ತತ್ರ 475 ಹೇಳಿದ್ರಿ ಅಲ್ವಾ? 570 ಕೇಳಿದ್ರೆ 5.5 ಕೊಡ್ತೀರಾ? ಸೊ 11 ಮಾಡಲು ಸಿಗ್ತಾ ಇದೆ. ಯಾಕಂದ್ರೆ 8 ಮಾಡಲು 7 ಮಾಡಲೇ ನಿಮ್ಗೆ ಆ ಪ್ರೈಸ್ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ 11 ಮಾಡಲು ನಿಮ್ಗೆ ಆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇನ್ನ ಬನ್ನಿ ಕೂತ್ಕೊಂಡ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಅಲ್ವಾ? ಸೊ ಹೇಳಿರೋ ಪ್ರೈಸ್ ಅಂತೂ ಫಿಕ್ಸ್ಡ್ ಅಲ್ಲ. ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಶೋರೂಮ್ ಗೆ ವಿಸಿಟ್ ಮಾಡಿ, ಕಾರ್ ಕಂಡೀಷನ್ ಎಲ್ಲ ನೋಡಿ, ನಿಮ್ಮ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದ್ಬಿಟ್ಟು ಕಾರ್ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಓಕೆ ಆಯ್ತು ಅಂದ್ರೆ ಸಿಟ್ಟಿಂಗ್ ಅಲ್ಲಿ ಇನ್ನ ಸ್ವಲ್ಪ ಕಮ್ಮಿ ಆಗುತ್ತೆ. ಫೈನಲ್ ಪ್ರೈಸ್ ಅಂತೂ ಅಲ್ವೇ ಅಲ್ಲ. ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 80% ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಸಿಗುತ್ತೆ. ಮತ್ತೆ ಯಾವ್ದೇ ತರದ ಆಕ್ಸಿಡೆಂಟ್ ವೆಹಿಕಲ್ ಆತರ ಎಲ್ಲ ಇರಲ್ಲ. ಹಾಗಾಗಿ ನಮ್ಗೆ ಇದ್ರು ಹೇಳ್ಬಿಟ್ಟು ಕೊಡ್ತೀರಾ? ಹೌದು, ಖಂಡಿತ. ಇದು ಹಿಂಗೆಲ್ಲ ಹಿಂಗಿದೆ ಅಂತ ಹೇಳ್ತೀನಿ. ಆಲ್ರೆಡಿ ಒಂದ್ ಕಾರ್ ತೋರಿಸಿದ್ದೀನಿ. ಅದ್ರಲ್ಲಿ ಏನಿದೆ ನಿಮ್ಗೆ ಹೇಳಿದೀನಿ. ಒರಿಜಿನಾಲಿಟಿ ಯಾವ ತರ ಇದೆ, ಏನಿದೆ ಅಂತಾನು ಹೇಳ್ಬಿಟ್ಟು. ಸೊ ಅದು ಮೇನ್ ಇಂಪಾರ್ಟೆಂಟ್ ಸರ್. ಇಲ್ಲಿ ಬಂದ್ ಹೇಳೋದಕ್ಕಿಂತ ನಾವು ವಿಡಿಯೋದಲ್ಲೇ ಹೇಳೋದ್ರಿಂದ ಕಸ್ಟಮರ್ ಗೆ ಸ್ವಲ್ಪ ಕಡಿಮೆ ಇದೆ ಅಂತ ಬರ್ತಾರೆ. ಚೆನ್ನಾಗಿ ನೋಡಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ರೆ ಅವರಿಗೆ ಕಂಫರ್ಟ್ ಬೇಕು ಅಂದ್ರೆ ಕಡಿಮೆಯಲ್ಲಿ ಇದೆ ಅಂದ್ರೆ ಬರ್ತಾರೆ. ಅದೇನ್ ಮಾಡಕ್ ಅದು ಹೇಳ್ಬಿಟ್ಟು ಕೊಡೋ ಇದಿದೆ ನಿಮ್ಗೆ. ಸೊ ಪ್ರತಿಯೊಂದು ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಹಾಗೆ ನಿಮ್ಗೆ ಎಲ್ಲ ಕಮ್ಮಿ ಓಡಿರೋ ಗಾಡಿಗಳೇ ಸಿಗುತ್ತೆ. ಹಾಗೆ ನಿಮ್ಗೆ ರೀಸೆಂಟ್ ಮಾಡೆಲ್ಸ್ ಕೂಡ ಸಿಗುತ್ತೆ ಅಲ್ವಾ? ಮತ್ತೆ ಯಾವ್ದೇ ತರ ನಮ್ಮಲ್ಲಿ ಕಮಿಷನ್ ಇರಲ್ಲ. ಟ್ರಾನ್ಸ್ಫರ್ ಚಾರ್ಜ್ ಒಂದು ಇರುತ್ತೆ. ಟ್ರಾನ್ಸ್ಫರ್ ಚಾರ್ಜ್ ಇರುತ್ತೆ. ಕಮಿಷನ್ ಯಾವ ತರದ್ದು ಇರಲ್ಲ. ಲೋನ್ ಫೆಸಿಲಿಟಿ ಎಲ್ಲ ಲೋನ್ ಎಲ್ಲ ನಿಮ್ಗೆ 2012 ಮಾಡಲ್ ಮೇಲೆ ಎಲ್ಲ ಲೋನ್ ಆಗುತ್ತೆ. 12 ಮಾಡಲ್ ಮೇಲೆ ಎಲ್ಲದಕ್ಕೂ ಲೋನ್ ಮಾಡ್ಕೊಡ್ತೀರಾ? ಚೆನ್ನಾಗಿದ್ರೆ ಲೋನ್ ಖಂಡಿತ ಮಾಡ್ಕೊಡ್ತೀವಿ. 60 to 70% ಲೋನ್ ಆಗುತ್ತೆ. 12 ಮಾಡಲ್. ಎಷ್ಟು ದಿನ ಬೇಕಾಗಬಹುದು ಲೋನಿಗೆ? ಒಂದು 4-5 ಡೇಸ್ ಬೇಕು. 4-5 ಡೇಸ್. ಹೌದು. ಓಕೆ. ಫುಲ್ ಕ್ಯಾಶ್ ಅಂದ್ರೆ ಡೈರೆಕ್ಟ್ ಆಗಿ ಆನ್ ದ ಸ್ಪಾಟ್ ಮಾಡ್ಕೊಡ್ತೀರಾ ಅಲ್ವಾ? ಅಲ್ಲೇ ಬಹುಮಾನ. ಸೊ ಆ ತರ ಇರುತ್ತೆ. ಕಾರ್ ಝೋನ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ನಾನು ಹೇಳೋದಕ್ಕೆ ಮುಖ್ಯ ಅಲ್ಲ, ನೀವು ಒಂದ್ಸಲಿ ವಿಸಿಟ್ ಮಾಡಿ, ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ.
ಅವರ ಕಸ್ಟಮರ್ ಸರ್ವಿಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅವರ ಯಾವ ತರ ಕಸ್ಟಮರ್ ಜೊತೆ ಬಿಹೇವ್ ಮಾಡ್ತಾರೆ ಅಂತ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಪೊಲೈಟ್ನೆಸ್ ಇರ್ಲೇಬೇಕು. ಸೊ ಅಂತದ್ದು ಒಂದು ಕ್ವಾಲಿಟಿನ ಈ ಸರ್ ಹತ್ರ ನೋಡಿದೀನಿ. ಸೊ ಬನ್ನಿ ಒಂದ್ಸಲಿ ಅಂತ ಹೇಳ್ತಾ Cars Zone ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ನ ಒತ್ತಿ, ಸೋ ದಟ್ ನಾನು ಏನೇ ವಿಡಿಯೋ ಹಾಕಿದ್ರು ನಿಮ್ಗೆ ಕಾಲ್ ಮಾಡಿದ್ರೆ ಕಸ್ಟಮರ್ 9 ಗಂಟೆ ಮೇಲ್ ಮಾಡ್ಲಿ, ಸಂಜೆ 7 ಗಂಟೆ 7:30 ಮಟ್ಟ ಮಾಡ್ತಾರೆ. ಕೆಲವರು 6-7 ಗಂಟೆಗೆಲ್ಲ ಕಾಲ್ ಮಾಡ್ತಾರೆ ಸರ್. ಹೌದಾ? ಅದೊಂದು ಬೆಳಿಗ್ಗೆನಾ? ಬೆಳಗ್ಗೆ. ಹೌದಾ? ಸೊ ಅದು ಒಂಥರ ಖುಷಿಯಲ್ಲಿ ಇರ್ತಾರೆ ಸರ್. ನಂಗೆ ಇರ್ತಾರೆ. ಹೌದು, ಸ್ವಲ್ಪ ನಮಗೆ ಟೈಮ್ ಸಿಗಲ್ಲ ಸರ್. ನಾವು ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ಲ. ಅವ್ರದ್ದು ಪರ್ಸನಲ್ ಟೈಮಿಂಗ್ಸ್ ಅಂತ ಇರುತ್ತೆ. 8:30-9 ಗಂಟೆಗೆ ಮಾಡಿ, 6-7 ಗಂಟೆಗೆ ಮಾಡ್ತಾರೆ. ರಾತ್ರಿ 11:30 ಆ ಟೈಮಿಂಗ್ ಮಾಡ್ತಾರೆ. ಅವ್ರು 8 ಗಂಟೆ ಮಟ್ಟ ಯಾವಾಗ ಮಾಡ್ತೀವಿ ರಾತ್ರಿ. ಸೊ ಗಾಡಿ ಎತ್ತಬೇಕು, ತಗೊಂಡ್ಬರ್ಬೇಕು ಎಲ್ಲ ಇರುತ್ತೆ ಸರ್. ಅದನ್ನ ನೀವು ಅರ್ಥ ಮಾಡ್ಕೊಂಡು ಅವ್ರದ್ದೇನ್ ಟೈಮಿಂಗ್ ಇದೆ ಆ ಟೈಮಿಂಗ್ ಮಾಡಿ. ಸೊ ಎಷ್ಟೇ ಬೆಳಗ್ಗೆ ಬೇಕಾದ್ರೂ ವಾಟ್ಸ್ಆಪ್ ಮಾಡ್ಕೊಳ್ಳಿ, ನಾನು ರಿಪ್ಲೈ ಅವರಿಗೆ 9 ಗಂಟೆಗೆಲ್ಲ ರಿಪ್ಲೈ ಕೊಟ್ಬಿಡ್ತೇನೆ. ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಗಾಡಿ ಬೇಕು ಅಂದ್ರೆ ಒಂದು ಡಿಸ್ಕ್ರಿಪ್ಷನ್ ಇರುತ್ತಲ್ಲ ನಂಬರ್ ಅಲ್ಲಿ ವಾಟ್ಸ್ಆಪ್ ಮಾಡ್ತಾರೆ. ಸ್ಕ್ರೀನ್ ಶಾಟ್ ಕೊಳ್ಳಿ, ಯಾವ್ದು ಗಾಡಿ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಫಾಲೋ ಮಾಡಿ. ಹೌದು, ಖಂಡಿತ. ಎಲ್ಲಿಗೆ ಬರ್ಬೇಕು ಸರ್? ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಅಂತ ಸರ್, ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ನಮ್ಮೂರ್ ತಿಂಡಿ ಹೋಟ್ಲು ಸಿಗುತ್ತೆ. ನಮ್ಮೂರ್ ತಿಂಡಿ ಹೋಟ್ಲು ಎದುರುಗಡೆ ಒಂದು ಫ್ರಂಟ್ ಅಲ್ಲೇ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಅಲ್ಲಿ ಒಳಗ್ ಬರ್ಬೇಕು, ಒಂದು 500 ಮೀಟರ್ಸ್ ಒಳಗ್ ಬಂದ್ರೆ ನಿಮ್ಗೆ Cars ಅಂತ ಸಿಗುತ್ತೆ. ನಮ್ಮೂರ ತಿಂಡಿ ನಿಯರ್ ಬೈ ಬರುತ್ತೆ ನಿಮ್ಗೆ. ಅಲ್ಲಿಂದ ಒಂದು 300 ಮೀಟರ್ ಆಗ್ಬೋದು. ಗೊತ್ತಾಗಿಲ್ಲ ಅಂದ್ರೆ ನಮ್ಮೂರ್ ತಿಂಡಿ ಹೋಟ್ಲ ಹತ್ರ ಬಂದು ಫೋನ್ ಮಾಡಿದ್ರು ಸಾಕು. ಲೊಕೇಶನ್ ಇರುತ್ತೆ, ಎಲ್ಲ ಇರುತ್ತೆ, ಕಳ್ಸೋಣ. ಸೊ ಈ ತರ ಫೆಸಿಲಿಟಿ ಸರ್ವಿಸ್ Cars Zone ಅಲ್ಲಿ ಸಿಗ್ತಾ ಇದೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ದಟ್ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಜೊತೆ ಈ ಗಾಡಿಗಳ ಡೀಟೇಲ್ಸ್ ಸಿಗುತ್ತೆ. ಓಕೆ, ನಮ್ ಜೊತೆ ಇವತ್ತೊಂದು ನ್ಯಾನೋ ಇದೆ. ನ್ಯಾನೋ ಬಗ್ಗೆ ಹೇಳಿ ಸರ್. ಸರ್, ಇದು 2013 ಸಿಂಗಲ್ ಓನರ್ ಸರ್. ಶೋರೂಮ್ ಮೇಂಟೆನೆನ್ಸ್, ಹೊಸ ಟೈರ್ ಇದೆ. 13. ಓಕೆ. LX AC 2 doors ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, AC 2 door ಪವರ್ ವಿಂಡೋ ಎಲ್ಲ ಬರುತ್ತೆ. ಮತ್ತೆ ಪವರ್ ಸ್ಟೇರಿಂಗ್ ಬರಲ್ಲ ಅಲ್ಲ? ಇಲ್ಲ, ಪವರ್ ಸ್ಟೇರಿಂಗ್. ಓಕೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಗೋಲ್ಡನ್ ಫಿನಿಶ್ ಅಲ್ಲಿ ಇದೆ. ಸಿಂಗಲ್ ಓನರ್ ಅಲ್ಲ? ಹೌದು ಸರ್. ಪ್ರೈಸ್ 1,25,000 ಇದೆ ಸರ್. ಇದು ವೀಕ್ಷಕರು ಏನಾದ್ರು ಬಂದ್ರೆ 115 ಫೈನಲ್ ಮಾಡ್ಕೊಡೋಣ ಸರ್. 115 ಕೊಡ್ತೀರಾ? 13 ಮಾಡಲ್ ಸಿಂಗಲ್ ಓನರ್. ಓಕೆ, ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಬಗ್ಗೆ ಹೇಳಿ ಸರ್. ಸ್ಯಾಂಟ್ರೋ ಜಿಂಕ್ 2007 ಸೆಕೆಂಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಇದೆ ಸರ್. ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ. ಓಕೆ. 2008 7 ಹೌದು. ಓಕೆ, 7 ಸೆಕೆಂಡ್ ಓನರ್. ಇಂಟೀರಿಯರ್ ಸರ್? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ. ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಪವರ್ ಸ್ಟೇರಿಂಗು ಬರುತ್ತೆ. ಹೌದು. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಸರ್ 165 ಹೇಳಿ ಸರ್. 155 ಫೈನಲ್ ಮಾಡ್ಕೊಡೋಣ. 155 ಫೈನಲ್ ಮಾಡ್ಕೊಡ್ತೀನಿ ಸರ್. ಫ್ರೆಶ್ FC ಇನ್ಶೂರೆನ್ಸ್. ಹೌದಾ? 7 ಮಾಡಲ್ ಕೊಡ್ತಾ ಇದಾರೆ? ಹೌದು. ಸೂಪರ್. ಫೈನಲ್ ಪ್ರೈಸ್ ಸರ್ ಅದು 155 ಫೈನಲ್. 155 ಗೇರ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ನೋಡ್ಬೋದು ಬಾಡಿ ಲೈನ್ ಎಲ್ಲ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಕೂಡ ಇಲ್ಲ, ಮೇಜರ್ ಡೆಂಟ್ಸ್ ಏನು ಇಲ್ಲ. ಅಂಡ್ ಟೈರ್ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 4 ಟೈರ್ ಕೂಡ ಹೊಸದಾಗಿದೆ. ಓಕೆ, ನೆಕ್ಸ್ಟ್ ಸರ್. ಓಕೆ, ನಮ್ ಜೊತೆ ಒಂದು ಗೆಟ್ಸ್ ಪ್ರೈಮ್ ಇದೆ. ಹೇಳಿ ಸರ್. ಸರ್ 2009 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ವೆಹಿಕಲ್. ಓಕೆ, ನೀಟ್ ಮೇಂಟೆನೆನ್ಸ್. ಓಕೆ, ನೋಡ್ಬೋದು ಓವರ್ ಆಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಬ್ರಿಡ್ಸ್ಟೋನ್ ಟೈರ್ ಇದೆ. ಹೌದು. ಇಂಟೀರಿಯರ್ ಅಲ್ಲಿ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಇದೆ. ನೋಡ್ಬೋದು ಒಳ್ಳೆ ಸಿಸ್ಟಮ್ ಇದೆ. AC ಪವರ್ ಸ್ಟೇರಿಂಗ್, 4 doors ಪವರ್ ವಿಂಡೋ ಎಲ್ಲ ಇದೆ ಸರ್. ಓಕೆ, ಪ್ರೈಸ್ ಸರ್? ಸರ್ 170. 160 ಫೈನಲ್ ಮಾಡ್ಕೊಡೋಣ ಸರ್. 160 ಫೈನಲ್ ಮಾಡ್ಕೊಡ್ತೀವಿ. 160 9 ಮಾಡಲು. ಓಕೆ, ನಮ್ ಜೊತೆ ಒಂದು ಸ್ಯಾಂಟ್ರೋ ಇದೆ. ಇನ್ನೊಂದು ಸ್ಯಾಂಟ್ರೋ ವೈಟ್ ಕಲರ್ ಅಲ್ಲಿ. ಹೇಳಿ ಸರ್. ಸರ್ 2011 ಮಾಡಲು ಸರ್. ಇದು ಸೆಕೆಂಡ್ ಓನರ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಸ್ಪೋರ್ಟಿ ಲುಕ್ ಅಲ್ಲಿ ಇದೆ ಗಾಡಿ. ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದು ಕೂಡ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್, ಡೆಂಟ್ಸ್ ಏನು ಇಲ್ಲ. ಅಂಡ್ ಇದು 11 ಮಾಡಲು GLS ರಿಂಗ್ ಅಂತ ಬರುತ್ತೆ. ಅಂಡ್ ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು. ಆಲ್ಮೋಸ್ಟ್ ನಿಮ್ಗೆ 90% ಟೈರ್ ಇದೆ. ಅಂಡ್ ಸರ್ 2,30,000 ಸರ್. ಇದು ಫೈನಲ್ 220 ಫೈನಲ್ ಮಾಡ್ಕೊಡ್ತೀವಿ. 220 ಫೈನಲ್ ಸರ್. ಓಕೆ, 11 ಮಾಡಲ್ ಇದು. ಹೌದು, ಮಾಡಲ್ ಇದೆ ಸರ್ ವೆಹಿಕಲ್. ನಮ್ ಜೊತೆ ಒಂದು ZDI ಸ್ವಿಫ್ಟ್ ಡಿಸೈರ್ ಇದೆ. ಪ್ರೈಸ್ ಕೂಡ ತುಂಬಾ ಕಮ್ಮಿಲಿದೆ ಅಂತ ಹೇಳ್ತಾ ಇದ್ರು. ಈ ಪ್ರೈಸ್ ಏನು ರಿವೀಲ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ ಕೂಡ. ಹೊರಗಡೆ ಪಾರ್ಕಿಂಗ್ ಒಳಗಡೆ ಇಲ್ದಿರೋದ್ ಕಾರಣಕ್ಕೆ ಹೊರಗಡೆ ನಿಲ್ಸಿ ಸ್ವಲ್ಪ ದೂರ ಆಗಿದೆ. ಸೊ ತೊಳೆದ್ರೆ ಈ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಐಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಸರ್ ಹೇಳಿ ಈ ಗಾಡಿ ಬಗ್ಗೆ. ಸರ್ 2008 ಮಾಡಲ್ ಇದು ZDI. ಟಾಪ್ ಎಂಡ್ ಮಾಡಲ್ ಬರುತ್ತೆ ಸರ್. ಇದು ಡೀಸೆಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ವಿತ್ ಫ್ರೆಶ್ FC ಇನ್ಶೂರೆನ್ಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಲೆದರ್ ಸೀಟ್ ಎಲ್ಲ ಇದೆ. ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇದೆ. ಒಂದು 10,000 ಖರ್ಚಿದೆ, ಮಾಡ್ಕೊಬೇಕು. 10,000 ಖರ್ಚಿದೆಯಾ? ಹೌದು. ಅವರೇ ಹೇಳ್ತಾ ಇದಾರೆ. ಎಲ್ಲೂ ಕೂಡ ಡೆಂಟ್ ಅಂದ್ರೆ ಮೇಜರ್ ಡೆಂಟ್ ಏನು ಇಲ್ಲ.
ಚಿಕ್ಕ ಪುಟ್ಟ ಡೆನ್ಸ್ ಇದೆ ಅಷ್ಟೇ, ಇವನ್ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. 8 ಮಾಡಲು ZDI ಸ್ವಿಫ್ಟ್ ಡಿಸೈರ್. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್ ಇದು? 2,10,000 ಕೊಡ್ತೀನಿ, ಬರೀ 2,10,000. 2,10,000ಕ್ಕೆ ಸ್ವಿಫ್ಟ್ ಡಿಸೈರ್ ZDI. ಹೌದು, ಫ್ರೆಶ್ ಇನ್ಶೂರೆನ್ಸ್. ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ಕೊಡ್ತೀರಾ? ಹೌದು. ಓಕೆ, ಇಂಜಿನ್ ಹೆಂಗಿದೆ ಸರ್? ಡೌಟ್ ಬಂದ್ಬಿಡುತ್ತೆ. ಸರ್ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಳ್ಳಿ, ಇಂಜಿನ್ ಬಗ್ಗೆ ಏನಾದ್ರು ಫಾಲ್ಟ್ ಇದ್ರೆ ನಾನು ಹೇಳಿ ಇನ್ನೂ 50,000 ಬಿಟ್ಬಿಡ್ತೀನಿ ಅವ್ರಿಗೆ. ಹೌದಾ? ಹೌದೌದು. ಸೊ ಇನ್ನೂ 50,000 ಬಿಟ್ಬಿಡ್ತೀನಿ, ಅಷ್ಟು ಗ್ಯಾರಂಟಿ ಎಲ್ಲ ಹೇಳ್ತಾ ಇದಾರೆ. ಓಕೆ, ಇದು ಇನ್ನ ಕ್ರೇಜಿ ಡೀಲ್ ಅಲ್ಲಿ ಇದೆ. ಇಷ್ಟು ದೊಡ್ಡ ಗಾಡಿ ನಿಮ್ಗೆ ಸನ್ ರೂಫ್ ಅಲ್ಲಿ ಇದೆ ಈ ಗಾಡಿ. ಸೊ ಇದ್ರ ಪ್ರೈಸ್ ಕೇಳಿದ್ರೆ ನನಗೆ ಶಾಕ್ ಆಗೋಯ್ತು, ಅಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಈ ತರ ಎಲ್ಲೂ ಕೊಟ್ಟಿರಕ್ ಚಾನ್ಸ್ ಇಲ್ಲ, ಚಿಕ್ಕ ಪುಟ್ಟ ಗಾಡಿನೇ ಸಿಗಲ್ಲ ಅದಕ್ಕೆ. ಸೊ ಇದು ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ಬೋದು. ಹೇಳಿ ಸರ್, ನಾನೇ ಹೇಳ್ಬಿಡ್ಲಾ? ಸೋಲ್ಡ್ ಆಗಿದೆ. ಸೋಲ್ಡಾ? ಸೊ ಸೋಲ್ಡ್ ಅಂತೆ. ಎಷ್ಟು ಕೊಟ್ರು ಗೊತ್ತಾ? 2,20 ಕೊಟ್ಟಿದ್ದಾರೆ. 2,10ಕ್ಕೆ. ಹೌದು, ಸನ್ ರೂಫ್ ಇರೋದು. ಅಯ್ಯೋ, 2,10ಕ್ಕೆ ಸೋಲ್ಡೇ ಆಗ್ಬಿಟ್ಟಿದೆ ಅಂತ. ಇಂತ ಗಾಡಿ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಕಾಲ್ ಮಾಡಿ. ಇದು ಹಬ್ಬಕ್ಕೆ ಡೆಲಿವರಿ ಇದೆ, ಹಬ್ಬಕ್ಕೆ ಡೆಲಿವರಿ ಇದೆ ಅಂತ. 2,10ಕ್ಕೆ ಗುರು, ಅದು SUV ಗಾಡಿ ಗುರು. ಇದು ಸನ್ ರೂಫ್ ಎಲ್ಲ ಬರುತ್ತೆ. ಸೊ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ತರ ಆಫರ್ ಗಳು ಸಿಗ್ತಾ ಇರತ್ತೆ, ಇಮಿಡಿಯೇಟ್ ಕಾಲ್ ಮಾಡಿ. ಓಕೆ, ನಮ್ ಜೊತೆ ಒಂದು SX4 ಇದೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ಗಾಡಿ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ SX4 ZXi ಸರ್, ಇದು ಫುಲ್ ಟಾಪ್ ಎಂಡ್ ಮಾಡಲು, ಫ್ರೆಶ್ FC ಇನ್ಶೂರೆನ್ಸ್ ಇದೆ. ಓಕೆ, ಟೈರ್ ಪ್ರೊಫೈಲ್ ನೋಡಬಹುದು, ABS, ಇಂಟೀರಿಯರ್ ಎಲ್ಲ ತುಂಬಾ ಟೈರ್ ಇದ್ರದ್ದೇ ಟೈರ್ ಸರ್ ಇದು? ಇಷ್ಟು ದೊಡ್ಡದಿದೆ? ಹೌದು, SX4 ಅಷ್ಟೇ ಬರೋದು. ಹಿಂಗೆ ಬರುತ್ತಾ? ಸೊ ತುಂಬಾ ದೊಡ್ಡ ಟೈರ್ ನೋಡಬಹುದು, ಒಂಥರ SUV ಟೈರ್ ತರ ಕಾಣುತ್ತೆ. ಸರ್ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್ ಇದು? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಏರ್ ಬ್ಯಾಗ್. ಓಕೆ, ತುಂಬಾ ಕ್ರೇಜಿ ಆಗಿದೆ ಗಾಡಿ ಕೂಡ. ಇಂಟೀರಿಯರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 80,000 ಓಡಿದೆ ಸರ್, ಪೆಟ್ರೋಲ್ ಸರ್. ಇದು ಪ್ರೈಸ್ 4,05,000 ಲಕ್ಷ ಓಡುತ್ತೆ ಆರಾಮಾಗಿ. ಹೌದಾ? ಸರ್ ಇದು 2007 ಥರ್ಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಇದೆ, ಟಾಪ್ ಅಂಡ್ ವೆಹಿಕಲ್. 1,80,000 ಹೇಳ್ತಾ ಇದೀವಿ ಸರ್. ಇದು 1,75,000 ಫೈನಲ್ ಮಾಡ್ಕೊಡೋಣ. 1,75,ಕ್ಕೆ SX4? ಹೌದು, ಟಾಪ್ ಅಂಡ್ ಮಾಡಲು ಕೊಡೋಣ. ಟಾಪ್ ಅಂಡ್ ಮಾಡಲು ZXi. ಹೌದೌದು, ಸೂಪರ್ ಸರ್. ಇನ್ನೊಂದು SX4 ಇದೆ ಸರ್, ಇದು 2011 ಡೀಸೆಲ್ ಸರ್. ಇದು SX4 11 ಡೀಸೆಲ್, 20-22 ಮೈಲೇಜ್ ಬರುತ್ತೆ. ಓಕೆ, VD ತುಂಬಾ ಚೆನ್ನಾಗಿದೆ, ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಗುರು. ಇದು ಚೂರು ಹೊರಗಡೆ ನಿಲ್ಸಿರೋದ್ರಿಂದ ಧೂಳಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಏನ್ ಪ್ರೈಸ್ ಸರ್ ಇದು? ಡೀಸೆಲ್ 275 ಫೈನಲ್ ಮಾಡ್ಕೊಡ್ತೀನಿ ಸರ್. 275 ಕೊಡ್ತೀನಿ. 275? ಹೌದು, ಡೀಸೆಲ್ 11 ಮಾಡಲು. ಸೂಪರ್, ಡೀಸೆಲ್ 11 ಮಾಡಲು. ಹೌದು. ನಮ್ಮ ಹತ್ರ ಫೋರ್ಡ್ ಫಿಗೋ ಆಸ್ಪೈರ್ ಇದೆ. ಹೇಳಿ ಸರ್. ಸರ್ 2017 ಸೆಕೆಂಡ್ ಓನರ್ ಸರ್, ಪೆಟ್ರೋಲ್ ಗಾಡಿ. ಬರೀ 30,000 ಓಡಿದೆ. ಬರೀ 30,000 ಓಡಿದ್ಯಾ? ಹೌದೌದು. ಓಕೆ, ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್? ಸರ್ ಇದು ಸ್ವಲ್ಪ ಟಾಪ್ ಏನೋ ಮರ ಬಿದ್ದು ರೆಡಿ ಆಗಿದೆ. ಟಾಪ್ ಮರ ಬಿದ್ದಿದ್ಯಾ? 5 ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ. ಇದು 3,70,000 ಕೊಡೋಣ ಫೈನಲ್. 3,70,000 ಕೊಡೋಣ ಫೈನಲ್. 3,70,000 ಸಿಗುತ್ತೆ ನಿಮ್ಗೆ? ಹೌದೌದು. 5 ಲಕ್ಷ ಪ್ರೈಸ್ ಇದೆ. ಹೌದೌದು, 370 ಫೈನಲ್ ಮಾಡ್ಕೊಡೋಣ. ಏನ್ ಮಾಡ್ಲಿ ಅಂತ ಹೇಳಿದ್ರಿ? 17 ಮಾಡಿ. 17? ಹೌದು. ಸಿಂಗಲ್ ಓನರ್? ಸೆಕೆಂಡ್ ಓನರ್. ಹೌದು, ಬರೀ 30,000 ಓಡಿದೆ ಇದು. ಓಕೆ, ನಮ್ಮ ಹತ್ರ ಒಂದು ಟಾಪ್ ಅಂಡ್ ಮಾಡಲು ವರ್ಣ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್. ವರ್ಣ 2007 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಬರೀ 65,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಬರೀ 65,000? ಹೌದೌದು. ಮ್ಯಾಗ್ವಿಲ್, ABS, ಡಬಲ್ ಡಿನ್ ಸಿಸ್ಟಮ್, LCD, ರಿವರ್ಸ್ ಕ್ಯಾಮ್ರಾ, ಫುಲ್ ಫಿಟ್ಟಿಂಗ್ಸ್ ಇದೆ ಸರ್ ವೆಹಿಕಲ್ ಅಲ್ಲಿ. ಕ್ಯಾಮ್ರಾ ಎಲ್ಲ ಫಿಟ್ಟಿಂಗ್ಸ್ ಇದೆ ಅಂತ. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಇದು ಬಂಪರ್ ಅಲ್ಲಿ ಇದೆ, ಅದು ಇದ್ದೇ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಸರ್. ಓಕೆ, ಪ್ರೈಸ್ ಸರ್? ಸರ್ ಇದು FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. FC ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಮಾಡಿಸ್ಕೊಡೋದ್ರೆ 225 ಆಗುತ್ತೆ. ಓಕೆ, ಆಸ್ ಇಟ್ ಇಸ್ ಕಂಡೀಷನ್ ಅಂದ್ರೆ ಒಂದು 2,05,000 ಆಗುತ್ತೆ ಸರ್. 2,05,000. ಸಿಂಗಲ್ ಓನರ್ 65,000. ಶೋರೂಮ್ ಮೇಂಟೆನೆನ್ಸ್, ಜಿನಿಯನ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಓಕೆ, ಸೂಪರ್. 2 ಕೀ ಸಮೇತ ಇದೆ ಇದ್ರದ್ದು. ಓಕೆ ಸರ್. ಓಕೆ, ನಮ್ ಜೊತೆ ಇನ್ನೊಂದು ಟಾಪ್ ಅಂಡ್ ಮಾಡಲು ಸ್ವಿಫ್ಟ್ ಡಿಸೈರ್ ಇದೆ. ಬ್ಲಾಕ್ ಕಲರ್ ಅಲ್ಲಿ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ಏನು ಇಲ್ಲ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಡಾಕ್ಟರ್ ವೆಹಿಕಲ್ ಸರ್. ಇದು 2013 ZDI ಟಾಪ್ ಅಂಡ್ ಮಾಡಲು ಡೀಸೆಲ್ ವೇರಿಯಂಟ್. ಡಾಕ್ಟರ್ ವೆಹಿಕಲ್ 93,000 ಶೋರೂಮ್ ಹಿಸ್ಟ್ರಿ. ಇಂಟೀರಿಯರ್ ನೋಡಬಹುದು ನೀವು, ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ನೋಡಬಹುದು ಹೊಸ ಗಾಡಿ ತರ ಮೇಂಟೈನ್ ಆಗಿರುವಂತ ವೆಹಿಕಲ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಅಂಡ್ ನಿಮ್ಗೆ ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾ ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಹಾಗೆ ಬಾಡಿ ಲೈನ್ ಎಲ್ಲ ನೋಡಬಹುದು. ಟಾಪ್ ಅಂಡ್ ಇದು ZDI. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಅಲ್ಲಿ 5 ಲಕ್ಷ ಇದೆ ಸರ್. ಬರೀ 475 ಫೈನಲ್ ಮಾಡ್ಕೊಡೋಣ ಸರ್. 475 ಫೈನಲ್ ಸರ್. 8 ಸೀಟರ್ ಇನೋವಾ ಸರ್. ಇದು ಶಿಫ್ಟ್ ಬೆಲೆ ಕೊಟ್ಬಿಡೋಣ ಸರ್. ಇದು 2011 ಮಾಡಲ್, ಥರ್ಡ್ ಓನರ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆಯಾ? ಹೌದೌದು. ಓಕೆ, ನೋಡಬಹುದು 7 ಇಂಚಿನ ಒಂದು ದೊಡ್ಡದಾದ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓವರ್ ಆಲ್ ಇಂಟೀರಿಯರ್ ಬಂತು ಅಂತ ಆದ್ರೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಆಲ್ಮೋಸ್ಟ್ ನಿಮ್ಗೆ 8 ಸೀಟರ್ ವೆಹಿಕಲ್ ಕೂಡ ಆಗುತ್ತೆ. ಓವರ್ ಆಲ್ ಬಾಡಿ ಲೈನ್ ಬಂತು ಆದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸ್ಪೋರ್ಟಿ ಲುಕ್ ಅಲ್ಲಿ ಗಾಡಿ ಕಸ್ಟಮರ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಮ್ಯಾಗ್ವಿಲ್ ಸಮೇತ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. MRF 4 ಟೈರ್ ಕೂಡ MRF ಇದೆ. ಅದು ಸ್ವಿಫ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಏನ್ ಪ್ರೈಸ್ ಸರ್? ಸರ್ 575 ಹೇಳೋಣ ಸರ್. ನೀವು ವೀಕ್ಷಕರ ಏನಾದ್ರು ಬಂದ್ರೆ ಬರೀ 5.5 ಲಕ್ಷ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಮಾಡಲು
11 ಮಾಡ್ಲಾ? ಹೌದು ಸರ್, ಖಂಡಿತ. ದಸರಾ ಬಂಪರ್ ಆಫರ್ ಸರ್. ಸ್ಯಾಂಟ್ರೋ ನ್ಯೂ ವರ್ಷನ್ ಇದು 2018 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಸರ್ ಇದು. ಸಿಂಗಲ್ ಓನರಾ? ಸಿಂಗಲ್ ಓನರ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಕಂಪನಿ ಫಿಟೆಡ್ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಹಾಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಓವರ್ ಆಲ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಡಿಫಾಗರ್ ಎಲ್ಲ ಆಫರ್ ಮಾಡಿದ್ದಾರೆ. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ನಿಮ್ಗೆ ಒಂದು 80% 80 to 90% ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು? ಸರ್ ಇದು 4 ಲಕ್ಷ ಇಲ್ಲ ಸರ್, ಬರೀ 390 ಫೈನಲ್ ಮಾಡ್ಕೊಟ್ಬಿಡೋಣ. 18 ಮಾಡಲು ಸ್ಯಾಂಟ್ರೋ. 18 ಮಾಡ್ಲು 390 ಸರ್. ಸೂಪರ್ ಸರ್. ದಸರಾ ಆಫರ್ ಮಾತ್ರ. ದಸರಾ ಆಫರ್. ಹೌದೌದು. ಓಕೆ, ನೆಕ್ಸ್ಟ್ ನಮ್ ಜೊತೆ ಒಂದು ಹುಂಡೈ ಗ್ರ್ಯಾಂಡ್ ಇದೆ, ಗ್ರ್ಯಾಂಡ್ i10 ಹೇಳಿ ಸರ್. ಸರ್ 15 ಸಿಂಗಲ್ ಓನರ್ ಡೀಸೆಲ್. 15 ಸಿಂಗಲ್ ಓನರ್ ಡೀಸೆಲ್. 4 ಅಪೋಲೋ ಟೈರ್ ಇದೆ. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು. ಇದೆಲ್ಲ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಅದು 7 ಇಂಚ್ ದೊಡ್ಡದಾದ ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಲೆದರ್ ಸೀಟ್ ಸಮೇತ ಬರುತ್ತೆ ನಿಮ್ಗೆ. ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಬೇಸ್ ಮಾಡೆಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇರೋ ಸರ್ ಇದು? 385 ಇಲ್ಲ ಸರ್, ಇದು 380 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 380 ಗೆ? ಹೌದೌದು. ಯಾವ ಮಾಡಲ್ ಅಂದ್ರಿ? 15 ಮಾಡಲು ಡೀಸೆಲ್ ಸಿಂಗಲ್ ಓನರ್. ಪ್ರೈಸ್ 380 ಫೈನಲ್ ಮಾಡ್ಕೊಡ್ತೀನಿ. 380. ಸೂಪರ್ ಸರ್. ಇದು ಬೀಟ್ 2010 ಮಾಡಲು ಪೆಟ್ರೋಲ್. ಆಪ್ಷನಲ್ ಸರ್ ಇದು. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್ ಅಫಿಷಿಯಲ್ ಯೂಸ್ ಮಾಡಿದ್ದಾರೆ. ಎಲ್ಲ ಶೋರೂಮ್ ಸರ್ವಿಸ್ ಇದೆ ಸರ್ ಇದು. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಇದೆ. ಶೋರೂಮ್ ಸರ್ವಿಸ್ ಸಮೇತ ಸಿಗುತ್ತಂತೆ. ಹೌದು. ನಾರ್ಮಲ್ ಆಗಿ ನಿಮ್ಗೆ ಈ ಗಾಡಿಗಳಿಗೆಲ್ಲ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗೋದೇ ಇಲ್ಲ. ಸೊ ಅಂತದ್ರಲ್ಲಿ ಇಲ್ಲಿ ಒಂದು ಶೋರೂಮ್ ಹಿಸ್ಟ್ರಿ ಆಗಿರುವಂತ ಗಾಡಿ ಟಾಪ್ ಎಂಡ್ ಮಾಡಲು ವಿತ್ ಅಪೋಲೋ 4 ಟೈರ್ಸ್ ಕೂಡ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಸಿಂಗಲ್ ಓನರ್ ಮೇಂಟೈನ್ ಹೆಂಗೆ? ಸೆಕೆಂಡ್ ಓನರ್ ಮೇಂಟೈನ್. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು? 225 ಇದೆ ಸರ್ ಇದು. 215 ಫೈನಲ್ ಮಾಡ್ಕೊಡ್ತೀನಿ. ಏರ್ ಬ್ಯಾಗ್ ಇರುವಂತ ಗಾಡಿ ಇದು. ಓಕೆ, 215 ಆಗುತ್ತೆ. 10 11 10 ಸರ್. 10 ಮಾಡಲು. 10 ಶೋರೂಮ್ ಮೇಂಟೈನ್. ಓಕೆ, ಸೂಪರ್. ಶೋರೂಮ್ ಮೇಂಟೆನೆನ್ಸ್ ಸಮೇತ ಇದೆ ಅದು. ಹಾಗೆ ನಿಮ್ಮ ಹತ್ರ ಒಂದು ಫಿಗೋ ಇದೆ ರೆಡ್ ಕಲರ್ ಅಲ್ಲಿ. ಇದಂತೂ ಸೂಪರ್ ಆಗಿ ಕಾಣ್ತಾ ಇದೆ, ಕಣ್ ಕುಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. 2012 ಟೈಟಾನಿಯಂ ಸರ್ ಇದು. ಟಾಪ್ ಅಂಡ್ ಡೀಸೆಲ್. ಟೈಟಾನಿಯಂ ಸೆಕೆಂಡ್ ಓನರ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಹೊಸ ಬ್ಯಾಟರಿ ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ, ಕಾನ್ಫರೆನ್ಸ್. ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಸಮೇತ ಸಿಗುತ್ತೆ ನಿಮ್ಗೆ. ಏನ್ ಸರ್? ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಇದು ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಹೌದು. ಎಷ್ಟು ಓಡಿದೆ ಸರ್ ಇದು? ಇದು 90 ಓಡಿದೆ. 90 ಅಷ್ಟೇ ಓಡಿರೋದು? ಹೌದೌದು. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದು. 2022 ಮೈಲೇಜ್ ಬರುತ್ತೆ. ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಕಲರ್ ಹೊಸ ಸಸ್ಪೆನ್ಷನ್ ಎಲ್ಲ ಹೊಸದೇ ಹಾಕ್ಸಿದ್ದಾರೆ ಇದರಲ್ಲಿ. ಕಲರ್ ಕೂಡ ಡಿಮ್ ಆಗಿಲ್ಲ. ಇವಾಗ ತಾನೇ ಶೋರೂಮ್ ಇಂದ ಬಂದಿರೋ ಗಾಡಿ ಏನು ಅನ್ನೋ ತರ. ಡೀಸೆಲ್ ಹಾಕ್ಬೇಕು, ರನ್ ಮಾಡ್ಬೇಕು ಜಸ್ಟ್ ಅಷ್ಟೇ. 700 ರೂಪಾಯಿ ಖರ್ಚು ಮಾಡೋದಿಲ್ಲ. ಟಾಪ್ ಎಂಡ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ 260 ಸರ್ ಇದು. 260. 250 ಫೈನಲ್ ಮಾಡ್ಕೊಡ್ತೀನಿ. 250 ಗೆ ಫೈನಲ್ ಮಾಡ್ತೀರಾ? 12 ಮಾಡ್ಲಂದ್ರ? ಹೌದು ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್. 280 ಕಡಿಮೆ ಸಿಗಲ್ಲ ಸರ್ ಈ ಟೆಸ್ಟ್ ವೆಹಿಕಲ್ಸ್. ಹೌದೌದು. ಆಲ್ಟೋ K10 ಹೇಳಿ ಸರ್. ಆಲ್ಟೋ K10 VXi 2012 ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓನರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಆಕ್ಸಿಡೆಂಟ್ ಇಲ್ಲ, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಓವರ್ ಆಲ್ ಬೆಂಗಳೂರು ಸಿಟಿ. ಓಕೆ. ಹಾಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಒಂದು 5 ಇಂಚ್ ಇರ್ಬೋದೇನೋ. ಹಾಗೆ ನಿಮ್ಗೆ ಲೆದರ್ ಸೀಟ್ ಅಪಾಲ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಸಖತ್ತಾಗಿದೆ, ಕ್ಲೀನ್ ಆಗಿ ಇದೆ. ಹಾಗೆ ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಎಲ್ಲೂ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ, ಮೇಜರ್ ಡೆನ್ಸ್ ಇಲ್ಲ. ಹಾಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ 225 ಹೇಳೋಣ ಸರ್ ಇದು. 215 ಫೈನಲ್ ಮಾಡ್ಕೊಡೋಣ. 215? ಹೌದೌದು. ಎಷ್ಟನೇ ಓನರ್ ಅಂತ ಹೇಳಿದ್ರಿ? ಸೆಕೆಂಡ್ ಓನರ್ 12. ಸೆಕೆಂಡ್ ಓನರ್ 12. ಹೌದೌದು. ಓಕೆ, ಸೂಪರ್. ನೆಕ್ಸ್ಟ್ ಇದು 2008 ಆಲ್ಟೋ ಸರ್. ಓಕೆ. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ. 2009 ಮಾಡಲು. ಸೆಕೆಂಡ್ ಓನರ್ ಆಗಿದ್ಯಾ ಸರ್? 2008 ಮಾಡಲ್ ಇದು. LXi ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಟೈರ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಪವರ್ ವಿಂಡೋಸ್ ಬರೋದೆಲ್ಲ. ಇದು ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ AC ಕೂಡ ಇದೆ. ಸೊ ಲೆದರ್ ಸೀಟ್ ಎಲ್ಲ ಇದೆ. AC ಎಲ್ಲ ವರ್ಕಿಂಗ್ ಅಲ್ಲಿ ಇದೆ ಸರ್? ಹೌದು, ಖಂಡಿತ ಸರ್. ಓಕೆ, ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? 185 ಹೇಳ್ತಾ ಇದೀವಿ ಸರ್ ಇದು. 175 ಫೈನಲ್ ಮಾಡ್ಕೊಡ್ತೀವಿ ಸರ್. ಶೋರೂಮ್ ಮೇಂಟೆನೆನ್ಸ್ ಇದನ್ನು. ಓಕೆ. 2014 V ವರ್ಷನ್ 7 ಸೀಟರ್ ಇದು. ಟಾಪ್ ಎಂಡ್ V ವರ್ಷನ್ ಟಾಪ್ ಎಂಡ್ ಮಾಡಲು ಸರ್. ಓಕೆ, ನಿಮ್ಗೆ ನೋಡಬಹುದು ಮ್ಯಾಗ್ವಿಲ್ ಸಮೇತ ಬರುತ್ತೆ. ಹಂಗೆ 1,92,000 ಓಡಿದೆ. ಓಕೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. 1,92,000 ವಿತ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಇದು ಟಾಪ್ ಎಂಡ್. ಸೊ ನಿಮ್ಗೆ ಸ್ಟೈರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಹಾಗೆ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ನೋಡಬಹುದು. ಓವರ್ ಆಲ್ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಎಲ್ಲೂ ಕೂಡ ಲೆದರ್ ಸೀಟ್ ಏನು ವೇರ್ ಏರ್ ಏನಾಗಿಲ್ಲ. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನಿಮ್ಗೆ ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆನ್ಸು ಇಲ್ಲ. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್ ಇದು? ಸರ್ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ಇದ್ರದ್ದು 11.5 ಲಕ್ಷ ಇದೆ. ದಸರಾ ಬಂಪರ್ ಆಫರ್ ಇದು. 10.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 10.5 ಲಕ್ಷಕ್ಕೆ ನಿಮ್ಗೆ 2014 V ವರ್ಷನ್ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಸಿಂಗಲ್ ಓನರಾ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು. 10.5 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಸೂಪರ್. ರೆಕ್ಸ್ಟಾನ್ ಹೇಳಿ ಸರ್. ಇದು ಮಹೀಂದ್ರ ರೆಕ್ಸ್ಟಾನ್ 7 ಸೀಟರ್ 4 ವೀಲ್ ಡ್ರೈವ್ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ 7 ಸೀಟರ್. ಓಕೆ, JK ಟೈರ್ ಇದೆ ನೋಡಬಹುದು. ಫುಲ್ ಫಿಟ್ಟಿಂಗ್ಸ್ ಇದೆ ಗಾಡಿಯಲ್ಲಿ, ನೀವು ನೋಡಬಹುದು. ಒಳಗೆ ಫಿಟ್ಟಿಂಗ್ಸ್ ಇದೆಯಾ? ಹೌದೌದು. ಓಕೆ, ನೋಡಬಹುದು. ಸೊ ಇದು ಟಾಪ್ ಎಂಡ್ ವೆಹಿಕಲ್. ಕ್ಯಾಮೆರಾ
ಓಕೆ, ಇದು ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಮತ್ತೆ ಡ್ಯುಯಲ್ ಎಷ್ಟು ಡ್ಯುಯಲ್ ಬರುತ್ತೆ ಸರ್? ಡ್ಯುಯಲ್ ಏರ್ಬ್ಯಾಗ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ, ಇದು 8 ಸೀಟರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡದಾದ ಗಾಡಿ. ಹಾಗೆ ನಿಮ್ಗೆ ಕಸ್ಟಮರ್ ಹಾಕಿಸ್ಕೊಂಡಿರೋದು ಅನ್ಸುತ್ತೆ ಹಿಂದ್ಗಡೆ ಕ್ಯಾಮ್ರಾ. ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗ್ತಿರೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ವೀಲ್ ಡ್ರೈವ್ ಸರ್ ಇದು. 4 ವೀಲ್ ಡ್ರೈವ್. ಹೌದೌದು. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 6 ಲಕ್ಷ ಇದೆ ಸರ್. ಒಂದು 5.25 ಲಕ್ಷ ಕೊಟ್ಬಿಡ್ತೀನಿ ಫೈನಲ್. ಮಹೀಂದ್ರ ರೆಕ್ಸ್ಟ್ರಾನ್ 7 ಸೀಟರ್ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್. 6.5 7 ಲಕ್ಷ ಹೇಳ್ತಾ ಇದಾರೆ ಮಾರ್ಕೆಟ್ ಅಲ್ಲಿ. 5.25 ಕೊಡ್ತೀನಿ ಫೈನಲ್. 5.25 ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆಯಾ? ಖಂಡಿತ ಸರ್. ಈ ಬೀಟ್ ಬಗ್ಗೆ ಹೇಳಿ ಸರ್. 2012 ಬೀಟ್ LT ಇದು ಟಾಪ್ ಎಂಡ್ ಮಾಡಲು. 12 ಟಾಪ್ ಎಂಡ್. 12 ಟಾಪ್ ಎಂಡ್ ಮಾಡಲು ಡೀಸೆಲ್ LT. 4 ಬ್ರ್ಯಾಂಡ್ ನ್ಯೂ ಟೈರ್, ಶೋರೂಮ್ ಮೇಂಟೆನೆನ್ಸ್ ಇದೆ. ಓಕೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಿ ನೀವು. MRF ಅಜೆಕೆ ಟೈರ್ ಇದೆ ಆಕ್ಚುಲಿ. ಇಂಟೀರಿಯರ್ ನೋಡಬಹುದು, ಸಕಲಾಗಿ ಮೇಂಟೈನ್ ಮಾಡಿದ್ರೆ. ಅದು ಬಟ್ಟೆ ತೆಗೆದ್ರೆ ಕೆಳಗೆ ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಇದು ಬಟ್ಟೆ ಎಕ್ಸ್ಟ್ರಾ ಗಲೀಜ್ ಆಗಬಾರ್ದು ಅಂತ ಹಾಕೊಂಡಿದ್ದಾರೆ. ಗಲೀಜ್ ಆಗಬಾರ್ದು ಅಂತ ಲೆದರ್ ಸೀಟ್. ಹಿಂದ್ಗಡೆ ಏನ್ ಸೀಟ್ ಇದೆ ಅದೇ ಸೀಟ್ ಬರುತ್ತೆ ನಿಮ್ಗೆ. ವೇರ್ ಅಂಡ್ ಟೈರ್ ಎಲ್ಲೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ. ಇದು ಟಾಪ್ ಎಂಡ್ 2012 ಮಾಡಲು. ನಿಮ್ಗೆ ಡಿಫಾಗರ್ ವೈಪರ್ ಎಲ್ಲ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್ ಇದು? ಸರ್ 195 ನೆಗೋಷಿಯಬಲ್ ಸರ್ ಇದು. 195 ನೆಗೋಷಿಯಬಲ್. ಹೌದು, 185 ಫೈನಲ್ ಕೊಡ್ತೀನಿ. 24 ಮೈಲೇಜ್ ಬರುತ್ತೆ. 24 ಮೈಲೇಜ್ ಬರುತ್ತೆ. 185 ಗೆ ಫೈನಲ್ ಕೊಡ್ತಾರಂತೆ. 185 ಗೆ ಫೈನಲ್ ಕೊಡ್ತಾರೆ. ಹೌದು, 185. ಹೇಳಿ ಸರ್. 2014 ಮಾಡಲಿ ಇದು. 14 ಸೆಕೆಂಡ್ ಓನರ್. ಓಕೆ, ತುಂಬಾ ಚೆನ್ನಾಗಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ, ಆಕ್ಸಿಡೆಂಟ್ ಫ್ರೀ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಹಾಗೆ ನಿಮ್ಗೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುವಂತದ್ದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದು ಸೆಕೆಂಡ್ ಓನರ್ ಆಗಿದೆ. 2013 ಅಲ್ಲ? 13 ಮಾಡಲು. 14 ಮಾಡಲು. ಪ್ರೈಸ್ ಸರ್ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 480 ಇದೆ. 425 ಫೈನಲ್ ಮಾಡ್ಕೊಡ್ತೀನಿ. 425 14 ಮಾಡಲು. 14 ಮಾಡಲು ಖಂಡಿತ. ಸೂಪರ್ ಸರ್. ಸೆಕೆಂಡ್ ಓನರ್ ಅಲ್ಲ? ಸೆಕೆಂಡ್ ಓನರ್ ಸರ್. ಓಕೆ, ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ಝೆನ್ ಎಸ್ಟಿಲೋ ಇದೆ. ಝೆನ್ ಎಸ್ಟಿಲೋ ಬಗ್ಗೆ ಹೇಳಿ ಸರ್. 2008 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್ ಇದು. ಫ್ರೆಶ್ FC ಎಲ್ಲ ಇದೆ. 8 ಮಾಡಲು. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಇದು. ಶೋರೂಮ್ ಹಿಸ್ಟ್ರಿ ಸಮೇತ. ಹೌದು, ಇಂಟೀರಿಯರ್ ನೋಡಿ ಸರ್ ನೀವು. ಹೊಸ ಗಾಡಿ ತರ ಇದೆ ಇಂಟೀರಿಯರ್. ವಾವ್, ಸೂಪರ್ ಆಗಿದೆ. ನೋಡಬಹುದು, ಇಂಟೀರಿಯರ್ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ತರ ಮೇಂಟೆನೆನ್ಸ್ ಆಗಿರುತ್ತೆ ಅಂತ. ಒಂದು ನಿಮ್ಗೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಅಂಡ್ ನಿಮ್ಗೆ ಫ್ರಂಟ್ ಡ್ಯಾಶ್ ಬೋರ್ಡ್ ಎಲ್ಲ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದಂತ. ಸರ್ ಎಷ್ಟು ಓಡಿದೆ ಸರ್ ಇದು? ಇದು 78 ಓಡಿದೆ. 78 ಓಡಿದೆ. ಸಿಂಗಲ್ ಓನರ್? ಟಾಪ್ ಎಂಡ್ ಮಾಡಿ ಸೆಕೆಂಡ್ ಓನರ್. ಪ್ರೈಸ್ ಸರ್ 160 ಇದೆ. ಇದು 1.5 ಫೈನಲ್ ಮಾಡ್ಕೊಡ್ತೀನಿ. 1.5 ಫೈನಲ್ ಮಾಡ್ತೀರಾ? ಹೌದು. ಸೂಪರ್ ಸರ್. ನೆಕ್ಸ್ಟ್ ಶಿಫ್ಟ್ 2017 ಡೀಸೆಲ್ ಆಪ್ಷನ್ ಅಲ್ಲಿ ಇದು. ಸೆಕೆಂಡ್ ಓನರ್ ಆಗಿದೆ. 17 ಆಪ್ಷನ್ ಅಲ್ಲ? ಸೊ ನಿಮ್ಗೆ ಏನು ಪುಷ್ ಬಟನ್ ಏನೋ ಬರುತ್ತಾ ಇದೆ? ಇಲ್ಲ, ಏರ್ ಬ್ಯಾಗ್ ಬರುತ್ತೆ ಆಪ್ಷನ್ ಅಲ್ಲೂ. ಎಲ್ಲ ಆಟೋಮೆಟಿಕ್ ಮಿರರ್ ಬರುತ್ತೆ. ಓಕೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಅಂತ. ಸೊ ನಿಮ್ಗೆ ಪುಷ್ ಬಟನ್ ಬರಲ್ಲ, ಕೀ ಸ್ಟಾರ್ಟೇ ಬರೋದು ಇದು. 17-18 ರಿಜಿಸ್ಟ್ರೇಷನ್ ಆಗಿದೆ. ಓಕೆ, 17-18 ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಫಸ್ಟ್ ಓನರ್ ಸೆಕೆಂಡ್ ಓನರ್? ಸೆಕೆಂಡ್ ಓನರ್ ಆಗಿದೆ ಸರ್. ಪ್ರೈಸ್ 50,000 ಓಡಿದೆ. ಆಪ್ಷನ್ ಅಲ್ಲೂ ಏರ್ ಬ್ಯಾಗ್ ಎಲ್ಲ ಬರುತ್ತೆ. 6,20,000 ಹೇಳ್ತಾ ಇದ್ದೀವಿ ಸರ್. ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. 6 ಲಕ್ಷಕ್ಕೆ 17 ಮಾಡಲು? ಹೌದೌದು, ಡೀಸೆಲ್. ಸೂಪರ್ ಸರ್. ನೆಕ್ಸ್ಟ್ ನಮ್ ಜೊತೆ ಒಂದು ಗ್ರ್ಯಾಂಡ್ ಐಟನ್. ಇದು ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ ನಿಮಗೆ, ವೈಟ್ ಕಲರ್. ಹೇಳಿ ಸರ್ ಗಾಡಿ. ಗ್ರ್ಯಾಂಡ್ ಐಟನ್ ಪೆಟ್ರೋಲ್ ಆಸ್ತಾ. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಸಿಂಗಲ್ ಓನರ್. ಶೋರೂಮ್ ಮೇಂಟೆನೆನ್ಸ್. 80% ಟೈರ್ ಇದೆ. ಹೌದೌದು, ಪೂರ ಲಾಕ್ ಕರ್ದಿಂಗ್ ಗಾಡಿ. ಇಂಟೀರಿಯರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಸಿಗುತ್ತೆ. ನಿಮ್ಗೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಇಂಟೀರಿಯರ್ ಚೆನ್ನಾಗಿದೆ. ಹಾಗೆ ನಿಮ್ಗೆ ಡಿಫಾಗರ್ ವೈಪರ್ ಕೂಡ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಬಾಡಿ ಲೈನ್ ಎಲ್ಲ ನೋಡಬಹುದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಅಂಡ್ ಮೇಜರ್ ಡೆನ್ಸ್ ಆಗ್ಲಿ ಏನು ಡೆನ್ಸ್ ಗಿಲ್ಸ್ ಏನು ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಇದು 4,40,000 ಹೇಳ್ತಾ ಇದ್ದೀವಿ ಸರ್. ವ್ಯೂಯರ್ಸ್ ಏನಾದ್ರು ಬಂದ್ರೆ 4.20 ಫೈನಲ್ ಮಾಡ್ಕೊಡ್ತೀವಿ. 4.20 ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 14 ಮಾಡಲು ಸರ್, ಸಿಂಗಲ್ ಓನರ್. 14 ಮಾಡಲು ಸಿಂಗಲ್ ಓನರ್. ಹೌದೌದು, ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ಆಲ್ಟೋ ಇದೆ. ಆಲ್ಟೋ ಬಗ್ಗೆ ಹೇಳಿ ಸರ್. ಸರ್ ಇದು ಆಲ್ಟೋ K10 2012 ಶೋರೂಮ್ ಮೇಂಟೆನೆನ್ಸ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರದ್ದು ಸ್ಪೆಷಾಲಿಟಿ ಅಂದ್ರೆ ಒಂದು ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ. ಸೊ ಆತರ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಇಂಟೀರಿಯರ್ ಅಲ್ಲಿ ನೋಡಬಹುದು ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗೆ ಗಾಡಿ ಬರ್ತಾ ಇರುವಂತದ್ದು. ಸೊ ಎಷ್ಟನೇ ಓನರ್ ಆಗಿದೆ ಸರ್ ಇದು? ಇದು ಓನರ್ಶಿಪ್ 3rd ಆಗಿದೆ ಸರ್. ಅಫಿಷಿಯಲ್ ಯೂಸ್ ಮಾಡಿರೋದು, ವಿತೌಟ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ. ಅದು ಒಂದೇ ಮನೆಯಲ್ಲಿ 2 ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಪ್ರೈಸ್? ಹೌದೌದು, ಇದು 225 ಫೈನಲ್ ಆಗುತ್ತೆ ಸರ್. ಇದು 225 12 ಮಾಡಲ? 220 ಫೈನಲ್ ಮಾಡ್ಕೊಡೋಣ. 220 ಫೈನಲ್ ಮಾಡ್ತಾರೆ ಅಂತ ಸರ್. ಇದು 2012 ಡಿಸೈರ್ ZDI ಸರ್. ಟಾಪ್ ಎಂಡ್ ಮಾಡಲಿ ಇದು. ಟಾಪ್ ಎಂಡ್ ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ಇನ್ ಬಿಲ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಬಟನ್ಸ್ ಎಲ್ಲ ಇರುತ್ತೆ. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗೆ ಸೀಟ್ ಕವರ್ಸ್ ಬರ್ತಾ ಇದೆ. ಸೊ ಓವರ್ ಆಲ್
ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಇದು ಟಾಪ್ ಎಂಡ್ 2012 ಮಾಡಲು, ಸೆಕೆಂಡ್ ಓನರ್ ಆಗಿದೆಯಾ? ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದೌದು. ಪ್ರೈಸ್ ಸರ್ 4,35,000 ಸರ್. 4,35,000 ಸಿಂಗಲ್ ಓನರ್, 12 ಮಾಡಲು. ಹೌದೌದು. ZDI ಟಾಪ್ ಎಂಡ್ ಮಾಡಲು, VDI ಎಲ್ಲ ತೋರಿಸಿ ZDI ಇದು 4,25,000 ಫೈನಲ್ ಮಾಡ್ಕೊಡ್ತೀವಿ. ಓಕೆ, ZDI. ಹೌದೌದು. ನಮ್ ಜೊತೆ ಒಂದು ಹೋಂಡಾ ಸಿಟಿ ಇದೆ, ನ್ಯೂ ಶೇಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಹೌದು ಸರ್, ಇದು 2009 ಥರ್ಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. 2009 ಥರ್ಡ್ ಓನರ್. ಹೌದು. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, MRF ನ ಟೈರ್ ಇದೆ. ಸೊ ಇಂಟೀರಿಯರ್ ನೋಡ್ಬೋದು ಹೇಗಿದೆ ಅಂತ. ಲೆದರ್ ಸೀಟ್ ಫಿನಿಶ್ ಅಲ್ಲಿ ಇದೆ. ಅಂಡ್ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 2009 ಥರ್ಡ್ ಓನರ್ ಸರ್. 9 ಥರ್ಡ್ ಓನರ್. ಸರ್ ಏನ್ ಪ್ರೈಸ್ ಹೇಳ್ತಾ ಇದೆ ಇದು? ಸರ್ ಇದು 3 lakhs ಹೇಳ್ತಾ ಇದೀವಿ ಸರ್. ನೀವು ವ್ಯೂವರ್ಸ್ ಏನಾದ್ರು ಬಂದ್ರೆ ಒಂದು 285 ಫೈನಲ್ ಮಾಡ್ಕೊಡೋಣ. 285 ಗೆ ನ್ಯೂ ಶೇಪ್ ಹೋಂಡಾ ಸಿಟಿ. ಹೌದು ಸರ್. ಸೂಪರ್ ಸರ್. Honda 820 ಪೆಟ್ರೋಲ್ ಸರ್. ಇದು ಆಸ್ತಾ ಟಾಪ್ ಎಂಡ್ ಮಾಡಲ್ ಇದು. ಓಕೆ, ತುಂಬಾ ಚೆನ್ನಾಗಿದೆ. 2014 ಸೆಕೆಂಡ್ ಓನರ್, ಬಟನ್ ಸ್ಟಾರ್ಟ್ ಬರುತ್ತೆ ಇದು. 14 ಸೆಕೆಂಡ್ ಓನರ್, ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇಂಟೀರಿಯರ್ ಬಂತು ಅಂತ ಆದ್ರೆ ನಿಮ್ಗೆ ಇಂಟೀರಿಯರ್ ನೋಡ್ಬೋದು. ನಿಮ್ಗೆ ಇದು ಟಾಪ್ ಎಂಡ್ ಆಗಿರುವಂತದ್ದು. ಡ್ಯುಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ ಬರಲ್ಲ, ಕುಶನ್ ಫಿನಿಶ್ ಅಲ್ಲಿ ಬರುತ್ತೆ. ಹಾಗೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪನಿ ಫಿಟೆಡ್ ಇದೆ, ಏನು ಕೂಡ ಚೇಂಜಸ್ ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಮೇಜರ್ ಡೆಂಟ್ಸ್ ಏನು ಇಲ್ಲ ಅಂತಾನೆ ಹೇಳ್ಬೋದು. ಇದು ಟಾಪ್ ಎಂಡ್ ವೆಹಿಕಲ್, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್ ಇದು? ಸರ್ ಇದು 565 ಹೇಳ್ತೇವ್ರಿ ಸರ್. ಓಕೆ, ಒಂದು 550 ಫೈನಲ್ ಮಾಡ್ಕೊಡೋಣ ಸರ್. 550. ಆಸ್ತಾ ಬಟನ್ ಸ್ಟಾರ್ ಟಾಪ್ ಎಂಡ್ ಮಾಡಿ. ಓಕೆ, ಆಸ್ತಾ ಸಿಗುತ್ತೆ ನಿಮ್ಗೆ 550 ಗೆ.